ಚಿತ್ರದುರ್ಗ ಜಿಲ್ಲೆಯಲ್ಲಿ ನಿಜವಾಗಿಯೂ ಆಂಜನೇಯನ ಜೀವಿಸಿರ್ತಕ್ಕಂತ ಕ್ಷೇತ್ರ ಇದಾಗಿದೆ. ಆಂಜನೇಯನ ಪ್ರತಿಷ್ಠಾಪನೆಗೂ ಮುನ್ನವೇ ಈ ಭೂಮಿ ಯಜ್ಞ ಭೂಮಿಯಾಗಿತ್ತು. ದ್ವಾಪರ ಯುಗದ ಕೊನೆಯಲ್ಲಿ ಅಗಸ್ತ್ಯರು ಇಲ್ಲಿ ಸೋಮಯಾಗವನ್ನು ಮಾಡಿರ್ತಕ್ಕಂತ ಕುರುಹುಗಳು ಸಹ ಇಲ್ಲಿ ಸಿಕ್ಕಿವೆ. ಈ ಜಾಗ ಬೇರೆ ಯಾವುದೂ ಅಲ್ಲ, ಶ್ರೀ ಕ್ಷೇತ್ರ ಬೆಲಗೂರಿನ ಶ್ರೀ ವೀರಪ್ರತಾಪ ಆಂಜನೇಯ ಸ್ವಾಮಿಯ ಸನ್ನಿಧಿ. ಈ ಕ್ಷೇತ್ರದಲ್ಲಂತೂ ದೇವಾನು ದೇವತೆಗಳ ಸಂಗಮವೇ ಇದೆ. ಇಲ್ಲಿನ ಅದ್ಭುತ ಸಂಗತಿ ಏನಂದ್ರೆ ಆಂಜನೇಯನ ವಂಶ ಪಾರಂಪರ್ಯ ಅರ್ಚಕರಾದಂತಹ ಪರಮ ಪೂಜ್ಯ ಬಿಂದು ಮಾಧವ ಶರ್ಮಾ ಅವಧೂತರು ಸಹ ಜನಿಸಿರ್ತಕ್ಕಂತ ಪುಣ್ಯ ಭೂಮಿ ಇದಾಗಿದೆ. ಇವರನ್ನ ಆಂಜನೇಯನ ಪ್ರತಿರೂಪ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕಂದ್ರೆ ಇವರ ನಡೆ ನುಡಿ ಆಚಾರ ವಿಚಾರ ನಿಜವಾಗಿಯೂ ಆಂಜನೇಯನ ರೀತಿಯೇ ಇತ್ತು. ಪ್ರತಿದಿನ ಪ್ರತಿನಿತ್ಯ ಇಲ್ಲಿ ಅನ್ನ ದಾಸೋಹವೂ ಸಹ ಇರುತ್ತೆ. ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಸ್ವಚ್ಛತೆನಂತೂ ತುಂಬಾ ಅದ್ಭುತವಾಗಿ ಕಾಪಾಡ್ಕೊಂಡ್ ಬಂದಿದ್ದಾರೆ. ಬಂದಂತಹ ಭಕ್ತಾದಿಗಳು ಅದನ್ನ ಉಳಿಸ್ಕೊಂಡು ಹೋದ್ರೆ ಸಾಕು. ಸುಮಾರು ಒಂದು 3 ಗಂಟೆಗಳ ಕಾಲ ನಾವ್ ಇಲ್ಲಿದ್ವಿ. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಮತ್ತೆ ಸಮಾಧಾನ. ಈ ಕ್ಷೇತ್ರದಲ್ಲಿ ಏನಿಲ್ಲ ಅಂದ್ರೆ ಒಂದು 10 ದೇವಸ್ಥಾನಗಳಿವೆ. ಹಾಗೂ ಇಲ್ಲಿ ಇರ್ತಕ್ಕಂತ ರಥದ ಒಂದು ವಿಶೇಷತೆನ ಕೇಳಿದ್ರೆ ಅಚ್ಚರಿಯಾಗಿ ಹೋಗ್ತೀರಾ. ತಪ್ಪದೆ ಎಲ್ರೂ ಸಹ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಆ ಮಾಹಿತಿನ ತಿಳಿಸ್ತೀನಿ. ಶ್ರೀ ಕ್ಷೇತ್ರ ಬೆಲಗೂರಿಗೆ ಜೀವನದಲ್ಲಿ ನೀವು ಒಂದ್ಸಲ ಬರ್ಬೇಕು ಗುರು, ಅದ್ಭುತ ಅಂತಾನೆ ಹೇಳ್ಬಹುದು. ಆದಷ್ಟು ಈ ವಿಡಿಯೋನ ಎಲ್ರಿಗೂ ತಲುಪಿಸಿ. ಮತ್ತೆ ನಮ್ಮ ಅಕೌಂಟ್ ನ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ. ಎಲ್ರಿಗೂ ಹೃದಯ ಪೂರ್ವಕ ಧನ್ಯವಾದಗಳು.